ವಿದ್ಯಾರ್ಥಿಗಳಿಗೆ ನಾವು SSLC ಮೇನ್ ಎಕ್ಸಾಮ್ ಬರಲಿಕ್ಕೆ ತಯಾರು ಮಾಡ್ತಿದ್ದೀವಿ. ವೆರಿ 100% ಬರುವಂಥ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಇವತ್ತಿನ ವಿಡಿಯೋ 12 ವಿಡಿಯೋ. ಈ ವಿಡಿಯೋದಲ್ಲಿ ಜಾಜ್ ಪೊಯಮ್ 2ದಿಂದ ಬರುವಂಥ 3 ಅಂಕದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೇವೆ SSLC ಎಕ್ಸಾಮ್ 2025-26 ಅಂತೇಳಿ. ಸೊ ಇಲ್ಲಿ ನಾವು 100% ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ ರೀ. ಸೊ ಇದು 12ನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು, ಇದಕ್ಕಿಂತ ಮುಂಚೆ ಎಲ್ಲ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ, ಫೋರ್ತ್ ವಿಡಿಯೋ ಎಲ್ಲ ಕಂಟಿನ್ಯೂಸ್ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಅವುಗಳನ್ನು ಕೂಡ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು ಜಾಜ್ ಪೊಯಮ್ 2. ಸೊ 5ನೇ ಪೊಯಮ್ ಇದೆ. ಸೊ ಇದರಲ್ಲಿ ಕೇಳುವಂಥ ಕ್ವಶನ್ ಯಾವುದಂತಂದರೆ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 3 ಅಂಕದ ಒಂದು ಪ್ರಶ್ನೆ ಅಂದರೆ ಎಕ್ಸ್ಟ್ರಾಕ್ಟ್ ಅಲ್ಲ, 5 to 6 ಸೆಂಟೆನ್ಸ್ ಕ್ವಶನ್ ಆನ್ಸರ್ಸನ್ನು ಕೇಳ್ತಾರೆ. 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಸೊ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಯು ಕ್ಯಾನ್ ರೈಟ್ ದ ಸಮ್ರಿ. ನೀವು ಸಮ್ರಿ ಕೂಡ ಬರೆದರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಓಕೆ, ಸೊ ಹಾಗಾದ್ರೆ 5 to 6 ಸೆಂಟೆನ್ಸ್ ಕ್ವಶನ್ ಆನ್ಸರ್ಸ್. ಆ್ಯಕ್ಚುಲಿ ಸಮ್ರಿ ಕೇಳ್ಬೇಕಾದ್ರೆ 8 to 10 ಸೆಂಟೆನ್ಸಸ್ ಇರ್ತೈತಿ. ಬಟ್ ಸಮ್ಟೈಮ್ಸ್ ಆಲ್ರೆಡಿ ಅವರ್ ಸ್ಟೂಡೆಂಟ್ಸ್ ಹ್ಯಾವ್ ಬೈಟೆಡ್ ನೋ. ಸೊ ಜಾಜ್ ಪೊಯಮ್ 2 ಹೆಚ್ಚು ಬೈಟ್ ಮಾಡಿರ್ತೀರಿ. ಸೊ ಯು ಕ್ಯಾನ್ ರೈಟ್ ದ ಸಮ್ರಿ ಫಾರ್ ದಿ 5 to 6 ಸೆಂಟೆನ್ಸ್ ಕ್ವಶನ್ಸ್. ಓಕೆ, ಹಾಗಾದ್ರೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದನ್ನು ಯಾವ ರೀತಿ ಕೇಳಿದ್ದಾರೆ ಅಂತಂದರೆ, ಇದೆಲ್ಲವೂ ನಾವು ಯಾವ ಆಧಾರವಾಗಿ ನಾವು ಡಿಸ್ಕಸ್ ಮಾಡ್ತಿದ್ದೇವೆ ಅಂದರೆ, ಸೊ ನಮ್ಮ SSLC ಬೋರ್ಡ್ದಲ್ಲಿ ಬಿಟ್ಟಂಥ ಏನು ಬ್ಲೂ ಪ್ರಿಂಟ್ ಇದೆಯಲ್ಲ, ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಇಲ್ಲಿ ನೀವು ನೋಡ್ಬೋದು, ಪೊಯಮ್ ನಂಬರ್ 5 ಇಲ್ಲಿದೆ ನೋಡ್ರಿ. ಸೊ ಇಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ. 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮುಗಿಯಿತು ಅಂದ್ರೆ 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳ್ತಾರೆ. ಇದು ಕಂಪಲ್ಸರಿ ಓದಲೇಬೇಕಾಗುತ್ತೆ. ಓಕೆ, ಇದು ಬಿಡಪ್ಲಿಲ್ಲ. ಯಾಕಂದರೆ ಒಂದು ಪದ್ಯದ ಮೇಲೆ ಕೇಳ್ತಾರೆ, ಒಂದು ಗದ್ಯ ಮೇಲೆ ಕೇಳ್ತಾರೆ. ಗದ್ಯ ಮೇಲೆ ಆಫ್ಟರ್ ಇದು ಆಲ್ರೆಡಿ ಹೀರೋ ಮೇಲೆ ಕೇಳ್ತಾರೆ 5 to 6 ಸೆಂಟೆನ್ಸ್ ಕ್ವಶನ್. ಅದೇ ರೀತಿ ಇಲ್ಲಿ ಸೊ ಜಾಜ್ ಪೊಯಮ್ 2 ಮೇಲೆ ಕೇಳ್ತಾರೆ. ಓಕೆ, ಸೊ ಹಾಗಾದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 5 to 6 ಸೆಂಟೆನ್ಸ್ ಈಚ್ ಅಂತ ಕೊಟ್ಟಿದ್ರು. 2 ಕ್ವಶನ್ಸ್ ಕೇಳ್ತಾರೆ ಅಂತಂದರೆ, ಒಂದು ಪ್ರೋ ಸೆಕ್ಷನ್, ಇನ್ನೊಂದು ಪೊಯಿಟ್ರಿ ಸೆಕ್ಷನ್ ಅಂತ ಹೇಳ್ತೆ. 3 ಅಂಕಕ್ಕೆ ಕೇಳುವಂಥ ಕ್ವಶನ್. ಮೇನ್ ಕ್ವಶನ್ ನಂಬರ್ 6 ಇರುತ್ತೆ. ಓಕೆ, ಸೊ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದರೆ 36th ಕ್ವಶನ್ ಕೇಳ್ತಾರೆ. ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಇಸ್ ಅನ್ಯೂಸಲ್ ಎಕ್ಸ್ಪ್ಲೇನ್ ಅಂತೇಳಿ. ಇಲ್ಲ, ಇದು ಸಮ್ರಿ ಬಗ್ಗೆ ಆಯಿತು. ಸೊ ಇದು ಅಲ್ಲ, 5 to 6 ಸೆಂಟೆನ್ಸ್ ಕ್ವಶನ್ಸಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಕ್ವಶನ್ ನಂಬರ್ ಬಂದುಬಿಟ್ಟು 26th ಇರುತ್ತೆ. ಓಕೆ, ಸೊ ಅದು ಸಮ್ರಿ ಆಯಿತು. ಸಮ್ಟೈಮ್ಸ್ ದೇ ಆಸ್ಟ್ ಇನ್ ಮೇನ್ ಎಕ್ಸಾಮ್ದಲ್ಲಿ ಯಾವ ರೀತಿ ಕೇಳಿದ್ದಾರೆ. ಸೊ ಇವಾಗ 2025-26ನೇ ಸಾಲಿನಲ್ಲಿ 26ನೇ ಕ್ವಶನ್ ಕೇಳ್ತಾರೆ. ಏನಂತ ಕೇಳಿದ್ರೆ, ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಹಿ ಪ್ಲೇಸ್ ಆನ್ ಹಿಸ್ ಸ್ಯಾಕ್ಸೋಫೋನ್ ಎಕ್ಸ್ಪ್ಲೇನ್ ಅಂತ ಕ್ವಶನ್ ಕೇಳಿದ್ದಾರೆ. ಅಥವಾ 26th ಕ್ವಶನ್ ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ಅದು 1 ಆಯಿತು. ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಎಲಾಬರೇಟ್ ದ ಕಾಂಟ್ರಾಸ್ಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಜಾಜ್ ಪ್ಲೇಯರ್ಸ್ ಮ್ಯೂಸಿಕಲ್ ಜೀನಿಯಸ್ ಆ್ಯಂಡ್ ಹಿಸ್ ಔಟ್ವರ್ಡ್ ಅಪಿಯರೆನ್ಸ್ ಅಂತ ಕೇಳಿದ್ದಾರೆ. ಒಟ್ಟಾರೆಯಾಗಿ ಸಮ್ರಿ ಅದು ಆ ಪೊಯಮ್ದು ಜಿಸ್ಟ್ ಬರೋ ರೀತಿಯಲ್ಲೇ ಕ್ವಶನ್ ಮಾಡಬೇಕಾಗತ್ತ 5 to 6 ಸೆಂಟೆನ್ಸ್ನಲ್ಲಿ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ 3ನೇ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಈ ರೀತಿ ಕೇಳಿದ್ರು, ಹೌ ಡಸ್ ದ ಪೊಯಟ್ ಡಿಸ್ಕ್ರೈಬ್ ದ ಜಾಜ್ ಪ್ಲೇಯರ್ ಇನ್ ದ ಪೊಯಮ್ ಜಾಜ್ ಪೊಯಮ್ 2 ಅಂತ ಕೇಳಿದ್ದಾರೆ. ಹೌ ಡಸ್ ದ ಪೊಯಟ್ ಡಿಸ್ಕ್ರೈಬ್, ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ದ ಸಮ್ರಿ ಆಲ್ಸೋ. ಆ್ಯಂಡ್ ಲಾಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 4ದಲ್ಲಿ ಮ್ಯೂಸಿಕ್ ಇಸ್ ದ ವಾಯ್ಸ್ ಆಫ್ ದ ಸೋಲ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಪೊಯಮ್ ಜಾಜ್ ಪೊಯಮ್ 2 ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕಂಪಲ್ಸರಿ 26th ಕ್ವಶನ್ ಕೇಳಿದ್ರೆ, ಜಾಜ್ ಪೊಯಮ್ 2 ಮೇಲೆ ಕೇಳಿದ್ರೆ ಯು ಕ್ಯಾನ್ ರೈಟ್ ದ ಸಮ್ರಿ. ಓಕೆ, ಹಾಗಾದರೆ SSLC ಮೇನ್ ಎಕ್ಸಾಮ್ 2024-25ರಲ್ಲಿ 1, 2, 3ರಲ್ಲಿ ಯಾವ ರೀತಿ ಕೇಳಿದ್ರು ಅದನ್ನು ಹೇಳ್ತೀನಿ ನಿಮಗೆ. ಸೊ ಏನಂತ ಕೇಳಿದ್ರೆ 36th ಕ್ವಶನ್ ಕೇಳಿದ್ರು, ಅದೇ ಫಸ್ಟ್ ಬಂತಿದ್ದು. ಡಿಸ್ಕ್ರೈಬ್ ದ ಜಾಜ್ ಪ್ಲೇಯರ್ಸ್ ಆಸ್ ಅ ಕಮಾಂಡಿಂಗ್ ಆರ್ಟಿಸ್ಟ್. 4 ಮಾರ್ಕ್ಸ್ ಕೇಳ್ತಿದ್ರು ಮುಂಚೆ ಲಾಸ್ಟ್ ಇಯರ್. ಬಟ್ ಇವಾಗ 3 ಮಾರ್ಕ್ಸ್ ಕೇಳ್ತಿದ್ದಾರೆ. ಅದು ಇನ್ನು 2ನೇ ಎಕ್ಸಾಮ್ದಲ್ಲಿ ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದಿಸ್ ಜಾಜ್ ಪ್ಲೇಯರ್ ಅಂತ ಮತ್ತೆ 4 ಮಾರ್ಕ್ಸ್ ಕೇಳಿದ್ದಾರೆ. ಆ್ಯಂಡ್ 3ನೇ ಎಕ್ಸಾಮ್ದಲ್ಲಿ SSLC ಮೇನ್ ಎಕ್ಸಾಮ್ 3ರಲ್ಲಿ ಜಾಜ್ ಮ್ಯೂಸಿಷಿಯನ್ ಇಸ್ ಸೈಲೆಂಟ್ ಇನ್ ಸ್ಪೀಚ್ ಬಟ್ ಎಲಕ್ವೆಂಟ್ ಇನ್ ಮ್ಯೂಸಿಕ್ ಎಕ್ಸ್ಪ್ಲೇನ್ ಮಾಡಿ ಅಂತ ಒಟ್ಟಾರೆಯಾಗಿ 4 ಅಂಕಕ್ಕೆ ಕೇಳ್ತಾ ಇದ್ರು. ಓಕೆ, ಲಾಸ್ಟ್ ಟೈಮ್. ಬಟ್ ಇವಾಗ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, 3 ಅಂಕಕ್ಕೇ ಕೇಳ್ತಾರೆ. ಕ್ವಶನ್ ನಂಬರ್ 26 ಅದೇ ಇರುತ್ತೆ. 5 to 6 ಸೆಂಟೆನ್ಸಸ್ ಬರೆದ್ರು ಕರೆಕ್ಟ್ ಆಗುತ್ತಾ, ಸಮ್ರಿ ಬರೆದು ಕೂಡ 100% ಕರೆಕ್ಟ್ ಆಗುತ್ತಾ, ಏನೋ ತೊಂದರೆ ಇಲ್ಲ. ವಿಲ್ ಗೆಟ್ ಕಂಪ್ಲೀಟ್ 3 ಮಾರ್ಕ್ಸ್ ರೀ. ಸರ್ ಹಾಗಾದ್ರೆ ಸಮ್ರಿ ತೋರಿಸಿ ಸರ್ ಅಂತಂದರೆ, ಸೊ ಇಲ್ಲಿ ನೋಡಿ ಫಸ್ಟ್ ಸಮ್ರಿ ಹೇಳ್ತೀನಿ. ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಅಂತ ಕ್ವಶನ್ ಮಾಡಿದ್ದಾರೆ. ಇಡೀ ನಮ್ಮ LBI ನೋಟ್ಸ್ದಲ್ಲಿ ಈ ಪೊಯಮ್ ಮೇಲೆ ಒಂದೇ ಒಂದು 5 to 6 ಸೆಂಟೆನ್ಸ್ ಕ್ವಶನ್ಸ್ ಇದೆ. ಅದು ಇದನ್ನೇ, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್
ದ ಜಾರ್ಜ್ ಪ್ಲೇಯರ್. ಆ್ಯಕ್ಚುಲಿ ಅದಕ್ಕಿಂತ ಹೆಚ್ಚಿಗೆ ಕೇಳಲಿಕ್ಕೆ ಹೋಗಲೇ ಇಲ್ಲ ಅವರು. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು LBI ನೋಟ್ಸಲ್ಲಿ ಒಂದೇ ಒಂದು ಕ್ವಶನ್ ಇದೆ, ಕ್ವಶನ್ ನಂಬರ್ 8, ಡಿಸ್ಕವರ್ ದ ಫಿಸಿಕಲ್ ಅಪಿಯರೆನ್ಸ್ ಅಂತ ಹೇಳಿ. ಸೊ ಅದಕ್ಕೆ ಆನ್ಸರ್ ಏನು ಕೊಟ್ಟಿದ್ದಾರೆ ನೋಡ್ರಿ. ದ ಜಾರ್ಜ್ ಪ್ಲೇಯರ್ ವಾಸ್ ಲೈಕ್ ಆನ್ಸನ್ ಮರಿನರ್. ಹೌದಾ, ಆನ್ಸನ್ ಮರಿನರ್ ಅಂತ ಇದ್ರು. ಹಿ ಹ್ಯಾಡ್ ಅ ರಿಂಕಲ್ ಫೇಸ್ ಇತ್ತು, ಕ್ಲೋಸ್ ಐಸ್ ಇತ್ತು, ವಿತ್ ಫುಲ್ ಆಫ್ ಲೆರೇಜ್ ಇದ್ದು ಮುಖದಲ್ಲಿ. ಹೀಸ್ ಓರ್ ಅ ಫೆಡರ್ ಬ್ಲೂ ಓಲ್ಡ್ ಶರ್ಟ್ ಉಟ್ಕೊಂಡಿದ್ರು, ವಿಚ್ ಹ್ಯಾಡ್ ಟರ್ನ್ ಡಾರ್ಕ್ ಡ್ಯೂ ಟು ಸ್ವೆಟ್ದಿಂದಾಗಿ ಡಾರ್ಕ್ ಆಗಿತ್ತು. Its collar was frayed, ಎಲ್ಲ ಕಾಲರ್ ಫ್ರೇಡ್ ಆಗೋಗಿತ್ತು. He wore an old under necktie, ಆಮೇಲೆ an old jacket held his sagging stomach. ಓಕೆ, ಓಲ್ಡ್ ಜಾಕೆಟ್ ಹಾಕೊಂಡಿದ್ರು. He had a run-down shoe with pepper in them. ಶೂಸ್ ಎಲ್ಲ ಹರಿದೋಗಿದ್ದು, ಅದರಲ್ಲಿ ಪೇಪರ್ ಹಾಕಿದ್ರು. And his unshaven face showed pain. ಆತರ ಮುಖದಲ್ಲಿ ಪೇನ್ ಇತ್ತು. Across his chest was an old saxophone, ಅವರಲ್ಲಿ ಇತ್ತು ಎದೆ ಮೇಲೆ. He felt he had a message for the people of the world ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟನ್ನೇ ಬರೆದ್ರು. ದೇ ವಿಲ್ ಗಿವ್ 3 marks ಕಂಪ್ಲೀಟ್ ಆಗಿ ಕೊಡ್ತಾರೆ. 5 to 6 ಸೆಂಟೆನ್ಸ್ ಅಂತ ಕೊಟ್ಟಿರ್ತಾರೆ. ಓಕೆ, ರೈಟಾ? ಇಲ್ಲ ಸರ್, ವಿ ವಾಂಟ್ ಟು ರೈಟ್ ಸಮರಿ ತಿಳಿಸ್ರಿ ಅಂತಂದರೆ ಅದನ್ನು ಸೆಕೆಂಡ್ ಸಮರಿ ಅಂತ ಅನ್ಕೊಳ್ರಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇದನ್ನು ಯಾವ್ದು ಬೇಕಾ ಕ್ವಶನ್ ಕೇಳಿ ಇದನ್ನೇ ಬರೆದ್ಬಿಡ್ರಿ, ಕಂಪ್ಲೀಟ್ ಆನ್ಸರ್ ಬರುತ್ತೆ. ಏನಂತಂದರೆ ದ ಪೋಯಟ್ ಡಿಸ್ಕ್ರೈಬ್ಸ್, ಓಕೆ, ಏನಂತ ಡಿಸ್ಕ್ರೈಬ್ ಮಾಡ್ತಾರೆ ಅಂತಂದರೆ ಅಪಿಯರೆನ್ಸ್ ಆಫ್ ಓಲ್ಡ್ ಜಾರ್ಜ್ ಪ್ಲೇಯರ್ ಅಂಡ್ ಹೌ ಹಿ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ವೆನ್ ಹಿ ಪ್ಲೇಸ್ ದ ಮ್ಯೂಸಿಕ್ ಹಿ ಲವ್ಸ್. ಅವ್ರಿಗೆ ಇಷ್ಟಪಟ್ಟಿದ್ದ ಮ್ಯೂಸಿಕನ್ನು ಬಾರಿಸೋದು ಮತ್ತೆ ಯಾವ ರೀತಿ ಟ್ರಾನ್ಸ್ಫರ್ ಆದ್ರು ಅನ್ನೋದನ್ನ ಹೇಳ್ತಾರೆ. ದ ಜಾರ್ಜ್ ಪ್ಲೇಯರ್ ಹ್ಯಾಡ್ ಅ ರಫ್ ಅಂಡ್ ಸೆನ್ ಫೇಸ್ ಇರ್ತೈತಿ, ಅವ್ರ ಸ್ಯಾಗಿಂಗ್ ಸ್ಟಮಕ್ ಇರ್ತೈತಿ. ಇವರ ಫೆಡರ್ ಬ್ಲೂ ಶರ್ಟ್ ಉಟ್ಕೊಂಡಿರ್ತಾರೆ, ಲೂಸ್ ನೆಕ್ಟೈ ಇರ್ತೈತಿ, ಆ್ಯಂಡ್ ಓಲ್ಡ್ ಜಾಕೆಟ್ ಉಟ್ಕೊಂಡಿರ್ತಾರೆ. His shoes were run down ಆಗಿರ್ತವೆ. ಅಕ್ರಾಸ್ ಹಿಸ್ ಚೆಸ್ಟ್ ವಾಸ್ ಎನ್ ಆಲ್ಟೋ ಸಾಕ್ಸೋಫೋನ್ ಇರ್ತದೆ, ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ಮೂಲಕ ಸಪೋರ್ಟ್ ಆಗಿರ್ತೈತಿ. ಅಲ್ಲಿ ಬೈ ಅ ವೈರ್ ಕೋಟ್ ಹ್ಯಾಂಗರ್ ನೇತಾಡ್ತಿರ್ತದೆ. ಇದು ಫಸ್ಟ್ ಪ್ಯಾರಾಗ್ರಾಫ್. ಆ್ಯಂಡ್ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್, ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ the jazz player at first he had very expression on his face. ಮುಖದಲ್ಲಿ ಬಹಳ ಚಿಂತಿತವಾದ ಎಕ್ಸ್ಪ್ರೆಷನ್ ಇರ್ತದೆ ಸ್ಟಾರ್ಟಿಂಗ್. he kept his head down, ತಲೆ ಕೆಳಗೆ ಮುಖ ಆಗಿರ್ತೈತಿ. and seemed lifeless ಅನಿಸ್ತೈತಿ. when it was his turn to play, ಯಾವಾಗ ಮ್ಯೂಸಿಕ್ ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ, he lifted the saxophone to his lips. ಸೊ ಸಕ್ಸೋಫೋನ್ ಬಾರಿಸ್ಲಿಕ್ಕೆ ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಡನ್ಲಿ ಹಿ ವಾಸ್ ಫಿಲ್ಡ್ ವಿತ್ ಅ ನ್ಯೂ ಲೈಫ್. ಒಂದು ಹೊಸ ಬದುಕಿಗೆ ಕಾಲಿಟ್ಟಂತೆ ಆಗತ್ತೆ. ಹಿ ವಾಸ್ ನೋ ಲಾಂಗರ್ ಹೆಲ್ಪ್ಲೆಸ್ ಓಲ್ಡ್ ಮ್ಯಾನ್ ಉಳಿಯೋದಿಲ್ಲ. ದೇರ್ ವಾಸ್ ಸಮ್ ಮ್ಯಾಜಿಕಲ್ ಪವರ್ ಇನ್ ಹಿಸ್ ಮ್ಯೂಸಿಕ್ ಇರುತ್ತೆ, ವಿಚ್ ಡ್ರೂ ಪೀಪಲ್ ಟು ಹಿಮ್. ಇಡೀ ಜನರೇ ಆತನ ಕಡೆ ಆಗುವಂತೆ ಮಾಡ್ತಾನೆ. ಹೀಸ್ ಮ್ಯೂಸಿಕ್ ಮೇಡ್ ಹಿಮ್ ಫಾರ್ಗೆಟ್ ಆಲ್ ಹಿಸ್ ಪೇನ್ಸ್ ಆ್ಯಂಡ್ ಮೇಡ್ ಹಿಸ್ ಮೈಂಡ್ ಫ್ರೀ. ಸಂಗೀತದಿಂದ ಆತನ ಎಲ್ಲ ಪೇನ್ಸ್ ಫಾರ್ಗೆಟ್ ಆಗ್ತವೆ ಮತ್ತು ಮೈಂಡ್ ಫ್ರೀ ಆಗುತ್ತೆ. ಲೈಕ್ ಹೆಂಗಂದರೆ ಬರ್ಡ್ ಫ್ಲೈಯಿಂಗ್ ಹೈಯರ್ ಆ್ಯಂಡ್ ಹೈಯರ್, ಆ ರೀತಿ. ಹಿ ವಾಸ್ ಟೋಟಲಿ ಲಾಸ್ಟ್ ಇನ್ ದ ಬ್ಯೂಟಿಫುಲ್ ಮ್ಯೂಸಿಕ್ ಹಿ ಪ್ರೊಡ್ಯೂಸ್ಡ್. ಆತ ಮ್ಯೂಸಿಕ್ದಲ್ಲಿ ಟೋಟಲಿ ಲಾಸ್ಟ್ ಆಗ್ತಾನೆ, ಕಲ್ತ್ಕೊಂಡು ಬಿಡ್ತಾನೆ. ಟಿಲ್ ಈ ಸ್ಟಾಪ್ ಪ್ಲೇಯಿಂಗ್ ಇಟ್. ಎಲ್ಲಿವರೆಗೆ ಕಳ್ಕೊಂಡ್ಬಿಡ್ತಾನೆ ಅಂದರೆ ಎಲ್ಲಿವರೆಗೆ ಆತ ನುಡಿಸ್ತಿರ್ತಾನೆ ಅಲ್ಲಿವರೆಗೂ ಬರ್ಡ್ ರೀತಿ ಹಾರಾಟ ಮಾಡ್ತಿರ್ತಾನೆ. ಓಕೆ, ಸೊ ದಿಸ್ ಈಸ್ ದ ಪರ್ಫೆಕ್ಟ್ ಸಮರಿ ಫಾರ್ ದ ಕಂಪ್ಲೀಟ್ ಆನ್ಸರ್. ನಿಮಗೇನಾದರೂ ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ಇದು ಸಮರಿ ಬ್ಯಾಟ್ ಮಾಡಿಬಿಟ್ರಿ, ಅಥವಾ ಲಾಸ್ಟ್ ಟೈಮ್ದು ಏನಾದರೂ ಬ್ಲೂ ಪ್ರಿಂಟ್ ಸಮರಿ ಇದು ಕೂಡ ಅದನ್ನು ನೋಡಿರಿ. ಅದು ಇದಕ್ಕಿಂತ ಸಿಂಪಲ್ ಇದೆ, ಸ್ಮಾಲ್ ಇದೆ, ರೈಟಾ? ಸೊ ಹಾಗಾದರೆ ಫಿಸಿಕಲ್ ಅಪಿಯರೆನ್ಸ್ ಕೇಳಿದ್ರೆ ಬೈ ಚಾನ್ಸ್ ನಾವು ಫಸ್ಟ್ ಆನ್ಸರ್ ಕೊಟ್ಟಿದ್ದೆ ಅಷ್ಟೇ ಬರೆದ್ರು ಪರ್ಫೆಕ್ಟ್, ನೋ ಪ್ರಾಬ್ಲಮ್. ಅಥವಾ ಬೇಕಾದ ಕ್ವಶನ್ ಕೇಳಿದ್ರು ಇದೇ ಆನ್ಸರ್ ಬರೀರಿ ಸಮರಿಯನ್ನು, ಸೆಕೆಂಡ್ ಸಮರಿ, ರೈಟಾ? ಸೊ ನೆಕ್ಸ್ಟ್ ಯಾವುದು ವಿಡಿಯೋ ಮಾಡಬೇಕು ಅನ್ನೋದು ಕಮೆಂಟ್ ಬಾಕ್ಸ್ ತಿಳಿಸಿದ್ರೆ ಆ ಸಬ್ಜೆಕ್ಟ್ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ತದೆ ಅಂದ್ಕೊಂಡಿದ್ದೀನಿ. ಮತ್ತು ನೋಟಿಫಿಕೇಶನ್ ಆಲ್ ಬೆಲ್ ಕ್ಲಿಕ್ ಮಾಡಬೇಕು, ಯಾಕಂದರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡೋದು ಕೂಡ ನಿಮ್ಗೆ ಆಟೋಮೆಟಿಕ್ ತಪ್ತಾ ಇರ್ತವೆ ನೋಟಿಫಿಕೇಶನ್ ಮೂಲಕ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದ್ರಿಂದ ಜಾಯಿನ್ ಆಗೋದ್ರ ಮೂಲಕ ನಮ್ಮ ಲೈವ್ ಕ್ಲಾಸ್ ಕೂಡ ನೀವು ಜಾಯಿನ್ ಆಗ್ಬೋದು ಈಸಿಯಾಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.